ಹಲೋ ಹಾಯ್ ನಮಸ್ಕಾರ. ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಸೆ ಎಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ. ನಿನ್ನೆ ಪ್ರೋಮೋದಲ್ಲಿ ನೋಡಿದ್ವಿ, ಚಿಕ್ಕದಾಗಿ ನೋಡಿದ್ವಿ. ಇವತ್ತು ಫುಲ್ಲು ಸೋಮವಾರ ಸಂಚಿಕೆಯಲ್ಲಿ ಏನೇನಾಗ್ತಾ ಇದೆ ಅಂತ ಎಲ್ಲನೂ ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಸುಮ್ಮನೆ ಅಂದರೆ ಇವಾಗ ಮನೆ ಅಂದರೆ ಒಂದು ಮನೆ ಅಂದರೆ ಏನೇನೆಲ್ಲ ಎಷ್ಟು ಜನ ಇದ್ದಾಗ ಹೇಗೆಲ್ಲ ಕಿತ್ತಾಡ್ತಾರೆ, ಆಮೇಲೆ ಹೇಗೆ ಒಂದಾಗ್ತಾರೆ ಅನ್ನೋದಕ್ಕೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಸೀರಿಯಲ್ಲು. ಈ ಕಡೆ ಅದರಲ್ಲಿ ಒಬ್ಬರನ್ನ ಕೆಳಮಟ್ಟದಲ್ಲಿ ನೋಡೋದು, ಇನ್ನೊಬ್ಬರನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಹಾಗೆ ಶ್ರೀಮಂತರ ಸೊಸೆ ಅಂದರೆ ಎಷ್ಟು ಮೇಲ್ ತೊಗೊಂಡೋಗಿ ಅದನ್ನು ಚೆನ್ನಾಗಿ ನೋಡ್ಕೊತಾರಲ್ವ, ಅತ್ತೆದಿರು ಆ ಥರ ಇದ್ರಲ್ಲಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಈ ಕಡೆ ಫಸ್ಟ್ ಏನು ಮಾಡ್ತಾಯಿದ್ರು, ರೋಹಿಣಿನ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು ಶಾಂತಿ ಅವರು. ಇವಾಗ ಶ್ರುತಿ ಬಂದ್ಲಲ್ಲ, ಶ್ರುತಿನ ತುಂಬ ಚೆನ್ನಾಗಿ ನೋಡ್ತಾ ಇದ್ದಾರೆ. ಆಮೇಲೆ ಅವಳನ್ನ ತುಂಬ ಹೊಗಳೋದು, ಅವಳು ಏನೇ ಮಾಡಿದ್ರು ಕೂಡ ಅವ್ಳದೇ ಕರೆಕ್ಟು ಅನ್ನೋ ಥರ ಮಾತಾಡೋದು ಮಾಡ್ತಾ ಇದ್ದಾರೆ. ಹಾಗೆ ಈ ಕಡೆ ಏನಾಗುತ್ತೆ ಅಂದರೆ ಪಾಪ ಸೂರ್ಯ, ಎಲ್ಲರ ನಡಬರ್ಕೆ ಸೂರ್ಯ ಮತ್ತು ಮೀನಾ ತುಂಬಾ ಕೆಟ್ಟದಾಗಿ ನಡೆಸ್ಕೊತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅವರಿಬ್ಬರನ್ನ ತುಂಬ ಪಾಪ ಅನ್ಸುತ್ತೆ ಅವರಿಬ್ಬರನ್ನ ನೋಡಿದ್ರೆ. ಈ ಕಡೆ ಸೂರ್ಯನ ನೋಡಿದ್ರಂತೂ ಇನ್ನೂ ಪಾಪ ಅನ್ಸುತ್ತೆ. ಮೀನಾ ಅಂತೂ ಬರೀ ಕೆಲಸದ ಆಳ್ ಥರ ಕೆಲಸ ಮಾಡೋದಕ್ಕೆ ಮಾತ್ರ ಬೇಕು ಅವಳು, ಬೇರೆ ಇದು ಯಾವುದಕ್ಕೂ ಬೇಡ ಅನ್ನೋ ಥರ ಈ ಕಡೆ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಈ ಕಡೆ ನೋಡಿ ಇವತ್ತು ಏನಾಗುತ್ತೆ ಅಂದರೆ ಇವರೆಲ್ಲರೂ ರೆಡಿ ಆಗಿರ್ತಾರೆ. ಈ ಕಡೆ ಇವ್ರದ್ದು ಶಾಂತಿ ಮಾಡೋಕ್ಕೆ ಅಂದರೆ ಇವ್ರದ್ದು ರವಿ ಮತ್ತು ಶ್ರುತಿದು ಶಾಂತಿ ಮುಹೂರ್ತ ಇದು ಮಾಡಿರ್ತಾರೆ, ಫಿಕ್ಸ್ ಮಾಡಿರ್ತಾರೆ. ಬಟ್ ಇವಳು ಶ್ರುತಿ ಏನು ಮಾಡಿರ್ತಾಳೆ, ನೈಟ್ ಡ್ರೆಸ್ ಹಾಕ್ಕೊಂಡು ರೆಡಿಯಾಗಿ ನಿಂತಿರ್ತಾಳೆ. ಅದನ್ನು ನೋಡಿದಂಥ ಇವಳು ಶಾಂತಿ ಏನು ಹೇಳ್ತಾ ಅಂದರೆ, ಅಯ್ಯಯ್ಯೋ ಏನಮ್ಮ ನಿಂದು ವೇಷ ಇದು ಅಂತ ಹೇಳ್ಬಿಟ್ಟು ಫಸ್ಟು ಶ್ರುತಿನ ಕೇಳಲ್ಲ, ರವಿನ ಕೇಳ್ತಾಳೆ. ಏನೋ ರವಿ ನಿನ್ನ ಹೆಂಡ್ತಿದ್ದು ವೇಷ ಇದು ಅಂತ ಕೇಳಿದಾಗ, ಏನಾಯ್ತವ ಏನಾಯಿತು ಅಂತ ಕೇಳ್ತಾರೆ. ಕೇಳಿದಾಗ ಈ ಕಡೆ ಏನು ಹೇಳ್ತಾರೆ ಅಂದರೆ ಶ್ರುತಿಯವರು, ಏನತ್ತೆ ವಾಟ್ ಹ್ಯಾಪನ್ ಅಂತ ಕೇಳ್ತಾರೆ. ಕೇಳಿದಾಗ ನಮ್ಮ ಮನೆಯಲ್ಲಿ ವಾಟ್ಸಪ್ಪು ಫೇಸ್ಬುಕ್ಕು ಇಲ್ಲ ಅಮ್ಮ, ಕನ್ನಡದಲ್ಲಿ ಚೆನ್ನಾಗಿ ಮಾತಾಡಮ್ಮ ಅಂತ ಹೇಳಿದಾಗ, ಅಯ್ಯೋ ಅತ್ತೆ ನಾನು ಅದನ್ನೇ ಕೇಳಿರೋದು, ಏನಾಯ್ತತ್ತೆ ಅಂತ ಕೇಳಿರೋದು, ಅದು ಇಂಗ್ಲೀಷಲ್ಲಿ ಕೇಳಿದ್ದೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರುತಿ ಅವ್ರು ಕೂಡ ಹೇಳ್ತಾರೆ. ಆವಾಗ ಅಯ್ಯೋ ನೀನು ಇಂಗ್ಲೀಷು ಏನೋ ಗೊತ್ತಿಲ್ಲ ಅಮ್ಮ ನನಗೆ, ಇದು ಏನಮ್ಮ ನಿನ್ನ ವೇಷ ಈ ಥರ ಹಾಕೊಂಡು ರೆಡಿ ಆಗಿದೆಯಲ್ಲ ಅಂತ ಕೇಳ್ತಾರೆ. ಅಯ್ಯೋ ಅತ್ತೆ ಇದಕ್ಕೇನಾಗಿದೆ, ನಾನು ಮಾಮೂಲಿ ಹೀಗೆ ಮನೇಲಿ ಹೀಗೆ ಇರೋದು ನಾನು ಅಂತ ಹೇಳ್ಬಿಟ್ಟು ಈ ಕಡೆ ಶ್ರುತಿಯವರು ಹೇಳ್ತಾರೆ. ಆವಾಗ ಇದೆಲ್ಲ ಮಾತುಕತೆ ಆಗುತ್ತೆ. ಆಮೇಲೆ ಸೀರೆ ಹಾಕೊಳ್ಳಮ್ಮ ಇವತ್ತು ಒಂದಿನಾದ್ರೂ ಸೀರೆ ಹಾಕೋ, ನಮ್ಮಲ್ಲಿ ಶಾಸ್ತ್ರ ಸಂಪ್ರದಾಯ ಅಂತ ಇದೆ ಅಂತ ಹೇಳ್ಬಿಟ್ಟು ಹೇಳಿ ಅವಳಿಗೆ ಸೀರೆ ಎಲ್ಲ ಹಾಕೊಳ್ಳೋಕೆ ಹೇಳ್ತಾರೆ. ಆವಾಗ ಸೀರೆ ರೋಹಿಣಿಗೆ ಹೇಳ್ತಾರೆ, ರೆಡಿ ಮಾಡಮ್ಮ ಇವಳನ್ನ ಅಂತ ಹೇಳ್ಬಿಟ್ಟು ರೋಹಿಣಿಗೆ ಹೇಳ್ತಾರೆ. ಬೇಜಾರು ಮಾಡ್ಕೋಬೇಡ ರೋಹಿಣಿ, ನಾನು ಪಾಪ ಕಿರಿ ಸೊಸೆ ಅಲ್ವಾ, ಅವಳು ಸ್ವಲ್ಪ ಮುದ್ದಾಗಿ ಬೆಳೆದಿರಳೆ ಅನ್ಕೊತೀನಿ, ಅದಕ್ಕೆ ಸ್ವಲ್ಪ ರೆಡಿ ಮಾಡಮ್ಮ ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿಗೆ ಹೇಳ್ತಾರೆ. ಈ ರೋಹಿಣಿಗೆ ತುಂಬಾನೇ ಕೋಪ ಬಂದಿರುತ್ತೆ, ಅವ್ರು ಬಂದಮೇಲೆ ನನ್ನನ್ನು ಕೀಳಾಗಿ ನೋಡ್ತಾ ಇದ್ದಾರೆ ಇವರು ಅಂತ ಹೇಳ್ಬಿಟ್ಟು ಕೋಪ ಬಂದಿರುತ್ತೆ. ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಈ ಕಡೆ ರೆಡಿ ಮಾಡ್ತಾರೆ, ಶ್ರುತಿ ಅವ್ರನ್ನ ರೆಡಿ ಮಾಡ್ತಾರೆ. ಸೀರೆ ಎಲ್ಲ ಉಡಿಸ್ಬಿಟ್ಟು ರೆಡಿ ಮಾಡಿ ಇದು ಮಾಡ್ತಾರೆ. ಈ ಕಡೆ ಸೂರ್ಯಂಗೆ ತುಂಬಾ ಹೊಟ್ಟೆ ಹಸ್ತಿರುತ್ತೆ. ಅವಳು ಒಳಗಡೆ ಬರ್ತಾನೆ, ಕಿಚನಲ್ಲಿ ಬಂದ್ಬಿಟ್ಟು ಶ್ರುತಿ ಮತ್ತು ರವಿಗೆ ಹಾಲು ಇಟ್ಟಿರ್ತಾರಲ್ವ, ಆ ಹಾಲನ್ನ ಕುಡಿದ್ಬಿಡ್ತಾನೆ. ಕುಡಿದಾಗ ಅದನ್ನು ದೊಡ್ಡ ಇಶ್ಯೂ ಮಾಡಿಬಿಡ್ತಾರೆ ಇವರು, ಶಾಂತಿ ಅವರು. ಹಾಲು ಕುಡ್ದ ನೀನು, ಅದಕ್ಕೆಲ್ಲ ಹಾಕಿದೆ ನಾನು ಗೋಡಂಬಿ ಅದು ಇದು ಎಲ್ಲ ಹಾಕಿದೆ, ನೀನು ಕುಡಿದ್ಬಿಟ್ಟ ಅಂತ ಅದನ್ನು ದೊಡ್ಡ ವಿಷಯ ಮಾಡ್ತಾರೆ. ಪಾಪ ಮಕ್ಕಳು ನೋಡಿ, ಮಕ್ಕಳಲ್ಲಿ ಎಷ್ಟೊಂದು ಕೆಟ್ಟದಾಗಿ ನೋಡ್ಕೊತಾ ಇದ್ದಾರೆ ಸೂರ್ಯನ. ಅಂದರೆ ಈ ಬರೀ ಒಂದು ಹಾಲು ಕುಡಿದಿದ್ದಕ್ಕೆ ಎಷ್ಟೊಂದು ದೊಡ್ಡ ರಾದಂತ ಮಾಡಿದ್ರು ಅಂದರೆ, ಎಲ್ಲ ಹಾಲು ಕುಡ್ದ ಬೇರೆದೇನು ಸಿಗ್ಲಿಲ್ವಾ ನಿನಗೆ, ಹಾಗೆ ಹೀಗೆ ಅಂತ ಎಲ್ಲ ಬೈತಾರೆ. ಈ ಕಡೆ ಇವರು ಮೀನಾ ಅವ್ರು ಕೂಡ ತುಂಬ ಕೋಪ ಬರುತ್ತೆ, ಇವ್ರನ್ನ ಸೂರ್ಯನ ಯಾಕೆ ಹಿಂಗೆ ನೋಡ್ಕೊತಾರೆ ಅತ್ತೆ ನೀವು, ಏನತ್ತೆ ಇವ್ರನ್ನ ಈ ಥರ ನೋಡ್ಕೊತಿರಲ್ಲ, ಎಲ್ಲ ಮಕ್ಕಳ ಥರ ಇವ್ರಿಗೂ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು, ಚೆನ್ನಾಗಿ ನೋಡ್ಕೊಂಡಿದ್ರೆ ಇವ್ರಿಗೆ ಇಷ್ಟು ರಫಾಗಿ ಬೆಳೀತಾ ಇರಲಿಲ್ಲ, ಎಲ್ಲ ಮಕ್ಕಳಿಗೂ ಒಂದೇ ಥರ ನೋಡ್ಕೋಬೇಕು ಅತ್ತೆ ಅಂತ ಹೇಳ್ಬಿಟ್ಟು ಇವ್ರು ಕೂಡ ಕೋಪ ಮಾಡ್ಕೊತಾರೆ. ಸೂರ್ಯ ಅವರು ಅಂದರೆ ಮೀನಾ ಅವ್ರು ತುಂಬ ಕೋಪ ಮಾಡ್ಕೊತಾರೆ, ಸೂರ್ಯ ಅವರು ಇದರಿಂದ ಹಂಗೆ ನಡ್ಸ್ಕೊಂಡ್ರಲ್ಲ ಅಂತ. ಸೂರ್ಯ ಅವ್ರಿಗೆ ತುಂಬಾ ಕೋಪ ಬಂದ್ಬಿಟ್ಟು ಈ ಕಡೆ ಹೊರ್ಗೋಗ್ಬಿಡ್ತಾರೆ. ಹೊರ್ಗೋಗಿ ಮಲ್ಕೊಂಡ್ಬಿಡ್ತಾರೆ. ಈ ಕಡೆ ಏನಾಗುತ್ತೆ ಅಂದರೆ ಫಸ್ಟ್ ಇವರೆಲ್ಲ ರೆಡಿ ಆಗಿರ್ತಾರೆ, ಎಲ್ಲರೂ ರೆಡಿಯಾಗಿ ಬಾರಮ್ಮ ಆಶೀರ್ವಾದ ತೊಗೊಳಕ್ಕೆ ಅಂತ ಹೇಳ್ಬಿಟ್ಟು ಈ ಶ್ರುತಿ ಕೇಳ್ತಾರೆ. ಅಯ್ಯೋ ಅವಾಗಲೇ ಆಯ್ತಲ್ಲ, ಬೆಳಗ್ಗೆನೇ ಆಯ್ತಲ್ಲ ಆಶೀರ್ವಾದ ತೊಗೊಂಡಿದ್ದು, ಇನ್ನೇನು ಆಶೀರ್ವಾದ ತೊಗೊಳ್ಳೋದು ಅಂತ ಕೇಳಿದಾಗ ಇವರು ಹೇಳ್ತಾರೆ, ಶಾಂತಿ ಅವ್ರ ಹೇಳ್ತಾರೆ, ಬೆಳಿಗ್ಗೆ ಆಗಿದ್ದು ಬೆಳಿಗ್ಗೆ ಅಮ್ಮ, ಇವಾಗ ಸ್ಪೆಷಲ್, ಇವಾಗ ಆಶೀರ್ವಾದ ಎಲ್ಲರದ್ದು ಆಶೀರ್ವಾದ ತೊಗೊಂಡು ಇದು ಮಾಡೋಣ, ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾರೆ. ಹಾಗೆ ಏನಾಗುತ್ತೆ ಅಂದರೆ ಈ ಕಡೆ ಎಲ್ಲರೂ ಆಶೀರ್ವಾದ ತೊಗೊಳ್ಳೋಕ್ಕೆ ಎಲ್ಲರೂ ಬಂದ್ಬಿಟ್ಟು ನಿಂತ್ಕೊತಾರೆ. ರೋಹಿಣಿ ಮತ್ತು ಎಲ್ಲರೂ ಇವರು ಅವರೆಲ್ಲ ಅಂದರೆ ಅವರ ಗಂಡ ಬರ್ತಾರೆ, ಶಾಂತಿ ಮತ್ತು ಶಾಂತಿ ಅವ್ರ ಗಂಡ ರಂಗನಾಥ್ ಎಲ್ಲರೂ ಬಂದ್ಬಿಟ್ಟು ಒಂದು ಕಡೆ ನಿಂತ್ಕೊತಾರೆ. ರಂಗನಾಥ್ ಅವರು ಫಸ್ಟೇ ಕೇಳ್ತಾರೆ, ಏನು ಈ ಥರ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡಿದ್ರೆ ಏನಾಗ್ತಾ ಇದೆ, ಏನು ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಇವರು ರೋಹಿಣಿಯವ್ರು ಹೇಳ್ತಾರೆ, ಇವತ್ತು ರವಿ ಮತ್ತು ಶ್ರುತಿದು ಶಾಂತಿ ಮುಹೂರ್ತ ಇಟ್ಟಿದ್ದಾರೆ ಮಾಮ ಅಂತ ಹೇಳ್ಬಿಟ್ಟು ಹೇಳಿದಾಗ, ಒಳ್ಳೇದಾಯ್ತು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಹಾಗೆ ಆಶೀರ್ವಾದ ತೊಗೊಳಕ್ಕೆ ಅಂತ ಎಲ್ಲರೂ ಆಶೀರ್ವಾದ ಕೊಡೋಕ್ಕೆ ಅಂತ ಎಲ್ಲರೂ ನಿಂತಿರ್ತಾರೆ. ಈ ಕಡೆ ಮೀನಾನು ಸುಮ್ಮನೆ ದೂರ ನಿಂತ್ಕೊಂಡಿರ್ತಾಳೆ.
ಇರ್ತಾಳೆ. ಎಲ್ಲರಿಗೂ ನಮಸ್ಕಾರ ಮಾಡುತ್ತಾರೆ. ನಮಸ್ಕಾರ ಮಾಡಿಬಿಟ್ಟು ಅಯ್ಯೋ ಈ ಮನೆ ಫೌಂಡೇಶನು, ಈ ಮನೆಗೆ ಬೇಕಾಗಿರೋ ಮುಖ್ಯ ವ್ಯಕ್ತಿನೇ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ತಾರೆ. ಈ ಕಡೆ ಮೀನಾನ ನೋಡ್ಬಿಟ್ಟು ಅಯ್ಯೋ ಮೀನಾ ನೀವು ಬರಬೇಕು ಮೊದಲು, ನೀವು ಬಂದು ನಿಂತ್ಕೊಳ್ಳಿ, ನಿಮ್ಮ ಆಶೀರ್ವಾದ ಬೇಕು ನಮಗೆ ಮೊದಲು ಅಂತ ಹೇಳ್ಬಿಟ್ಟು ಇವರು ಶ್ರುತಿಯವ್ರು ಹೇಳ್ತಾರೆ. ಆವಾಗ ಇವ್ರಿಗೆ ಮೀನಾ ಅವ್ರು ಏನು ಹೇಳ್ತಾರೆ ಅಂದರೆ ಅಯ್ಯೋ ನನ್ನ ಆಶೀರ್ವಾದ ತೊಗೊಂಡು ಏನು ಮಾಡ್ತೀಯಮ್ಮ, ನಾನು ಅಷ್ಟೊಂದು ಇದು ಅಲ್ಲ, ದೊಡ್ಡವ್ರು ಇದ್ದಾರಲ್ಲ, ದೊಡ್ಡವ್ರ ಆಶೀರ್ವಾದ ತಗೊಳ್ಳಿ ಅಂತ. ಅಷ್ಟೇ ಒಳ್ಳೆ ಮನಸ್ಸು. ಅಂದರೆ ಏನೇ ತಪ್ಪು ಮಾಡಿದ್ರು, ಯಾರು ಏನೇ ಅಂದ್ರೂ ಕೂಡ ಅವಳು ಪಾಪ ಆ ಥರ ಏನು ಅನ್ಕೊಳ್ಳೋದೇ ಇಲ್ಲ. ಇಲ್ಲ ದೊಡ್ಡವ್ರು ಇದ್ದಾರಲ್ವ, ದೊಡ್ಡವ್ರ ಆಶೀರ್ವಾದ ತಗೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ಈ ಕಡೆ ಶ್ರುತಿಗೆ ಹೇಳ್ತಾಳೆ. ಆವಾಗ ಶ್ರುತಿ ಇಲ್ಲ ದೊಡ್ಡವ್ರು ಇದ್ದಾರೆ, ಬಟ್ ದೊಡ್ಡ ಮನಸ್ಸು, ದೊಡ್ಡ ವ್ಯಕ್ತಿತ್ವ ಇರೋವಂಥ ವ್ಯಕ್ತಿ ನೀವು ಅಲ್ವಾ, ಅದರಲ್ಲಿ ಅದು ಮುಖ್ಯ ಅಂತ ಹೇಳ್ಬಿಟ್ಟು ನಿಮ್ಮ ಆಶೀರ್ವಾದ ನನಗೆ ಬೇಕು ಅಂತ ಹೇಳ್ತಾರೆ. ಆವಾಗ ಈ ಕಡೆ ರಂಗನಾಥ್ ಅವ್ರು ಏನು ಹೇಳ್ತಾರೆ ಅಂದರೆ ಮೀನಾ ಒಳ್ಳೆ ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾ ಇರ್ತಾರೆ. ಹಾಗೆ ಸೂರ್ಯ ಇಲ್ಲಿ ನೋಡು, ಸೂರ್ಯನು ಕರಿ, ಅವ್ರದ್ದು ಆಶೀರ್ವಾದನೂ ಬೇಕಲ್ವಾ, ಇಬ್ಬರು ಆಶೀರ್ವಾದ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಇವಳು ಶ್ರುತಿ ಏನು ಅನ್ಕೊಂತಾಳೆ ಅಂದರೆ ಅಯ್ಯೋ ಅವನು ರೌಡಿ ಆಶೀರ್ವಾದ ತಗೋಬೇಕಾ ನಾನು, ಏನಪ್ಪ ಇವಾಗ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಆವಾಗ ಸೂರ್ಯ ಮಲ್ಕೊಂಡಿದ್ದಾನೆ, ಮಾವ ಅವರು ಮಲ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ಬಿಟ್ಟು ನಾನು ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ಕರ್ಕೊಂಬರಕ್ಕೆ ಬರ್ತಾರೆ. ಹೊರಗಡೆ ಬಂದಾಗ ಈ ಕಡೆ ಇವರು ಸೂರ್ಯ ಅವರು ಮಲ್ಕೊಂಡಿರೋರನ್ನ ಎಬ್ಸಕ್ಕೆ ಬರ್ತಾರೆ. ಇವರು ಮೀನಾ ಅವ್ರು ಬಂದ್ಬಿಟ್ಟು ಆಶೀರ್ವಾದ ಅಂತೆ ಕೊಡ್ಬೇಕಂತೆ, ಶ್ರುತಿ ಮತ್ತು ರವಿಗೆ ಆಶೀರ್ವಾದ ಮಾಡ್ಬೇಕಂತೆ, ಬನ್ನಿರಿ ಅಂತ ಕೇಳಿದಾಗ ಅಯ್ಯೋ ನನ್ನ ಆಶೀರ್ವಾದ ಏನಕ್ಕಮ್ಮ, ನನಗೆ ಈ ಮನೇಲಿ ಲೆಕ್ಕಕ್ಕೆ ಇಲ್ಲ, ನಾನು ನನ್ನ ಆಶೀರ್ವಾದ ಎಲ್ಲ ಬೇಡಮ್ಮ ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲ ರೀ, ಒಳ್ಳೆ ಮನಸ್ಸಿರೋರು ನೀವು ಆಶೀರ್ವಾದ ಮಾಡಿದ್ರೆ ಅವ್ರ ಜೀವನ ಚೆನ್ನಾಗಿರುತ್ತೆ, ಬನ್ನಿ ಅಂತ ಹೇಳಿದಾಗ ಅಯ್ಯೋ ನಾನೆಲ್ಲಿ ಒಳ್ಳೆಯವರಮ್ಮ, ನಾನು ತುಂಬ ಕೆಟ್ಟವನು, ನನ್ನಿಂದ ಯಾರಿಗೂ ಕೆಟ್ಟದಾಗದು ಬೇಡ ಅಂತ ಹೇಳಿದಾಗ ನೀನು ಒಳ್ಳೆಯವಳು, ನೀನು ಆಶೀರ್ವಾದ ಮಾಡು, ಪರವಾಗಿಲ್ಲ, ಎಲ್ಲರೂ ಒಳ್ಳೆಯವರು ಅದಲ್ವಾ, ಅಲ್ಲೆಲ್ಲರೂ ಆಶೀರ್ವಾದ ಮಾಡಲಿ, ನಾನು ಒಳ್ಳೆಯವನೇ, ಬಟ್ ಏನು ಮಾಡೋಕ್ಕಾಗುತ್ತೆ, ನನ್ನನ್ನು ಎಲ್ಲರೂ ಕೆಟ್ಟವರಾಗಿ ಮಾಡ್ತಾ ಇದ್ದಾರೆ, ಹಾಗೆ ನನ್ನನ್ನು ಎಲ್ಲರೂ ದೂರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರಾಗುತ್ತೆ. ಸೂರ್ಯಂಗೆ ತುಂಬ ಬೇಜಾರಾಗ್ಬಿಟ್ಟು ಬೇಜಾರು ಮಾಡ್ಕೊಂಡು ನಿಂತಿರ್ತಾನೆ. ಇಲ್ಲ ರೀ ನಿಮ್ಮ ಆಶೀರ್ವಾದ ಬೇಕು ಅವ್ರಿಗೆ, ನೀವು ಒಳ್ಳೆಯವರು, ಎಷ್ಟು ಒಳ್ಳೆ ಮನಸ್ಸಿದೆ ನಿಮಗೆ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಬಯಸ್ತೀರಾ ನೀವು, ಆ ಒಳ್ಳೆ ಮನಸ್ಸಿಗೆ ಒಳ್ಳೇದಾಗುತ್ತೆ ರೀ, ಬನ್ನಿ ಹೋಗೋಣ, ಎಲ್ಲರೂ ಒಟ್ಟಿಗೆ ಇರಬೇಕಲ್ವ, ನಾವು ಆವಾಗಲೇ ಖುಷಿಯಾಗಿರೋದು ಮನೆಯೆಲ್ಲ ಅಂತ ಹೇಳ್ಬಿಟ್ಟು ಹೇಳಿ ಈ ಕಡೆ ಒಪ್ಪಿಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ನನ್ನ ಆಶೀರ್ವಾದ ಎಲ್ಲ ಬೇಡ, ನೀವು ಏನಾದರೂ ಮಾಡ್ಕೊಳ್ಳಿ, ನೀವು ಬೇರೆದವ್ರ ಆಶೀರ್ವಾದ ತೊಗೊಳ್ಳಿ, ನಾನು ಆಶೀರ್ವಾದ ಕೊಡಲ್ಲಪ್ಪ ಅಂತ ಹೇಳ್ಬಿಟ್ಟು ಈ ಕಡೆ ಒಳಗಡೆ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಆವಾಗ ಈ ಶ್ರುತಿ ಏನು ಹೇಳ್ಬಿಡ್ತಾಳೆ ಅಂದರೆ ಅಯ್ಯೋ ನಿಮ್ಮ ಆಶೀರ್ವಾದ ಯಾರೇ ತಗೋತಾರೆ, ಬೇಕಾಗಿಲ್ಲ ನಿಮ್ಮ ಆಶೀರ್ವಾದ ನಮಗೆ ಅಂತ ಹೇಳ್ಬಿಟ್ಟು, ನಿಮ್ಮಂಥವ್ರ ಆಶೀರ್ವಾದನೂ ಬೇಕಾಗಿಲ್ಲ, ನಿಮ್ಗೇನು ಬೇಕಾಗಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಈ ಕಡೆ ಮೀನಿಗೆ ತುಂಬಾನೇ ಕೋಪ ಬರುತ್ತೆ. ಆ ಕೋಪ ಬಂದ್ಬಿಟ್ಟು ಏನು ಹೇಳ್ತಾ ಅಂದರೆ ಶ್ರುತಿ ಯಾಕಾಗಿ ಹೇಳ್ತಾ ಇದ್ದೀರಾ, ಅವ್ರೇನು ಮಾಡಿದ್ರು ನಿಮಗೆ, ಆ ಥರ ಯಾಕೆಲ್ಲ ಮಾತಾಡ್ತೀರಾ ಅವ್ರ ಬಗ್ಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾರೆ. ಹಾಗೆ ಇಲ್ಲಿ ಇದಾಗುತ್ತೆ. ಮತ್ತೆ ಈ ಕಡೆ ಏನಾಗುತ್ತೆ ಅಂದರೆ ಶ್ರುತಿ ಮತ್ತು ಈ ಕಡೆ ರವಿ ಅವರು ಒಳಗಡೆ ಹೋಗ್ತಾರೆ. ಹಾಗೆ ನೈಟ್ ಡ್ರೆಸ್ ಹಾಕೊಂಡು ಹೋಗಿರ್ತಾಳೆ ಶ್ರುತಿ. ಆವಾಗ ರವಿ ಕೇಳ್ತಾನೆ ಏನು ಈಗ ಹಾಕೊಂಡ್ಬಂದಿದ್ದಿಲ್ಲ, ಯಾಕೆ ಹಿಂಗೆ ರೆಡಿಯಾಗಿ ಬಂದಿದ್ದೀಯ ಅಂತ ಕೇಳಿದಾಗ ಅಯ್ಯೋ ನಾನು ಇದೇ ಥರ ಅಲ್ವಾ ಇರೋದು, ನನಗೆ ಇದೇ ಕಂಫರ್ಟೇಬಲ್, ಅದು ಹೆವಿ ಆಗ್ತಾಯಿತ್ತು, ಭಾರ ಆಗ್ತಾಯಿತ್ತು ಸುಮ್ಮನೆ ಅಂತ ಹೇಳ್ಬಿಟ್ಟು ತೆಗೆದು ಬನ್ನಿ ಅಂತ ಹೇಳ್ಬಿಟ್ಟು ಅವರಿಬ್ಬರು ಮಾತಾಡ್ಕೊತಾ ಇರ್ತಾರೆ. ಹಾಗೆ ಸೂರ್ಯನ ಬಗ್ಗೆ ಹೇಳ್ತಾ ಇರ್ತಾಳೆ ಅವಳು. ಶ್ರುತಿ ಹೇಳ್ತಾ ಇದ್ರೆ ಎಲ್ಲರೂ ಎಷ್ಟು ಒಳ್ಳೆಯವರಲ್ವಾ ಅಂತ ಇವರು ರವಿಯವರು ಅವ್ರ ಮನೆ ಬಗ್ಗೆ ಕೇಳ್ತಾರೆ. ಹೇಗೆ ಅನ್ನಿಸ್ತು, ಏನು ಇವತ್ತಿನ ದಿನ ಹೇಗೆ ಅನ್ನಿಸ್ತು ಅಂದಾಗ ಅಯ್ಯೋ ಏನು ಅನ್ಸಕ್ಕೆ, ಏನು ಚೆನ್ನಾಗಿದೆ, ಪರವಾಗಿಲ್ಲ, ಎಲ್ಲರೂ ಚೆನ್ನಾಗಿದ್ದಾರೆ, ಒಳ್ಳೆ ಮನುಷ್ಯರು, ಅದರಲ್ಲೂ ನಿಮ್ಮ ಅಪ್ಪನ ಕ್ಯಾರೆಕ್ಟರ್ ಅಂದರೆ ತುಂಬಾ ಇಷ್ಟ ಆಯಿತು ನನಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವರು ಕೂಡ ರವಿಯವರು ಹೌದು ನಮ್ಮಪ್ಪ ಅಂದರೆ ತುಂಬಾ ಗ್ರೇಟು, ಆ ಥರನೇ ಇರ್ತಾರೆ ಅವರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗೆ ಮೀನಾನು ತುಂಬ ಒಳ್ಳೆಯವಳು ಅಂತ ಹೇಳಿದಾಗ ಹೌದು ಅಂತ ಹೇಳ್ತಾರೆ. ಈ ಕಡೆ ಒಬ್ಬರೇ ಕೆಟ್ಟವರಲ್ವಾ ನಿಮ್ಮ ಮನೆಯಲ್ಲಿ, ಸೂರ್ಯ ಅವರು ಒಬ್ಬರೇ ಕೆಟ್ಟವರಲ್ವಾ, ಕುಡಿದು ಮತ್ತೆ ಗಲಾಟೆ ಮಾಡಿ ಮನೆಯವ್ರಿಗೆಲ್ಲರಿಗೂ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲ ಅವ್ನು ತುಂಬ ಒಳ್ಳೆಯವನು ಅಂತ ಹೇಳ್ಬಿಟ್ಟು ರವಿಯವರು ಕೂಡ ಸೂರ್ಯನ ಬಗ್ಗೆ ತುಂಬಾನೇ ಒಳ್ಳೆ ಮಾತಾಡ್ಬಿಟ್ಟು ಅವ್ರನ್ನ ಏನು ಒಳ್ಳೆಯವರು ಅವರು ಅರ್ಥ ಮಾಡ್ಕೋಬೇಕು ಅವನ್ನ, ಆದರೆ ಸ್ವಲ್ಪ ಮುಂಗೋಪಿ ಅಷ್ಟೇ, ಅವನ ಸ್ಥಾನದಲ್ಲಿ ನಾವೇನಾದರೂ ಇದ್ದರೆ ನಾವು ತುಂಬಾ ಇದು ಆಗ್ಬಿಡ್ತಿದ್ವಿ ಅಂತ ಹೇಳ್ಬಿಟ್ಟು ಈ ಕಡೆ ರವಿಯವರು ಹೇಳ್ತಾರೆ. ರವಿಯವರು ಶ್ರುತಿನ ಒಪ್ಸೋಕ್ಕೆ ಟ್ರೈ ಮಾಡ್ತಾರೆ. ಹಾಗೆ ಹೀಗೆ ಮಾತಾಡ್ಕೊಂಡು ಕೂತ್ಕೊಂಡ್ರೆ ಹೆಂಗೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ. ಹಾಗೆ ಈ ಕಡೆ ಇವ್ರನ್ನ ತೋರಿಸ್ತಾರೆ, ರೋಹಿಣಿ ಮತ್ತು ಮನೋಜ್ನ ತೋರಿಸ್ತಾರೆ. ಮನೋಜ್ ಬಂದ್ಬಿಟ್ಟು ತಪ್ಕೊತಾನೆ, ರೋಹಿಣಿ ತಪ್ಕೊಂಡ್ಬಿಟ್ಟು ಇದು ಮಾತಾಡ್ತಾ ಇರ್ತಾನೆ. ಇದು ಡೆಕೋರೇಷನ್ ಮಾತ್ರ ಇಲ್ಲ, ಈ ರೂಮ್ಗೆ ತುಂಬ ಚೆನ್ನಾಗಿ ಇದು ಆಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಸದಾಶಿವಂಗೆ ಅದೇ ಧ್ಯಾನ ಅಂತ ಹೇಳ್ಬಿಟ್ಟು ರೋಹಿಣಿ ಅವರು ಅದೇ ಗಾದೆ ಇದು ಹೇಳ್ತಾ ಇರ್ತಾರೆ. ಏನು ನಿನ್ನ ಮಾತು ಅಂತ ಹೇಳಿದಾಗ ಇದು ಗಾದೆ ರೀ, ಗಾದೆ ಅಂತ ಹೇಳಿದಾಗ ಗಾದೆ ಬಾಧೆನೋ ನನ್ನನ್ನು ನೀನು ಅರ್ಥನೇ ಮಾಡ್ಕೊಳ್ಳಲ್ವಲ್ಲ ಅಂತ ಹೇಳಿದಾಗ ಈ ಕಡೆ ಹಾಗಲ್ಲ ರೀ, ಇವಾಗ ಇವ್ರು ಮತ್ತೆ ಸೂರ್ಯನ ಬಗ್ಗೆ ಕೆಟ್ಟದಾಗಿ ಇದು ಮಾಡ್ತಾ ಇರ್ತಾಳೆ ರೋಹಿಣಿ ಅಂತಲೇ ಹೇಳ್ಬೋದು. ರೋಹಿಣಿ ಏನು ಹೇಳ್ತಾ ಅಂದರೆ ಸೂರ್ಯನ ಇವಾಗ ಆಲ್ರೆಡಿ ಕೆಟ್ಟವನನ್ನಾಗಿ ಮಾಡ್ಕೊಂಡಿದ್ದಾರೆ, ಅವನನ್ನ ಇನ್ನೂ ಕೆಟ್ಟವನನ್ನಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಹಾಗೆ ಈ ಕಡೆ ಏನು ಹೇಳ್ತಾ ಅಂದರೆ ರೋಹಿಣಿ ನಾನು ಶ್ರುತಿನ ಇದು ಮಾಡ್ಕೊತೀನಿ, ನೀವು ರವಿನ ನಿಮ್ಮ ಕಡೆ ಇದು ಮಾಡ್ಕೊಳ್ಳಿ, ಹಾಗೆ ರವಿ ಮತ್ತು ಶ್ರುತಿ ನಾವೆಲ್ಲರೂ ಒಂದಾಗ್ಬಿಟ್ಟು ಸೂರ್ಯನ ಇನ್ನೂ ಕೆಟ್ಟವನನ್ನಾಗಿ ಮಾಡೋಣ, ಅವಾಗ ಅತ್ತೆ ನಮ್ಮಿಬ್ಬರನ್ನ ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳ್ಬಿಟ್ಟು ಈ ಕಡೆ ರೋಹಿಣಿ ಹೇಳ್ಕೊತಾ ಇರ್ತಾರೆ. ಹಾಗೆ ಆಯಿತು ಅಂತ ಹೇಳ್ಬಿಟ್ಟು ಈ ಕಡೆ ಮನೋಜ್ ಕೂಡ ಒಪ್ಕೋತಾನೆ. ಅದಕ್ಕೆ ಅಲ್ವಾ ನಿನಗೆ ಮಲೇಷ್ಯಾದ ಇದು ಅಂತ ಹೇಳ್ಬಿಟ್ಟು ಹೇಳೋದು, ನೀನು ಮಲೇಷ್ಯಾದಿಂದ ನಿಮ್ಮಪ್ಪ ಒಂದ್ಸರಿ ಬರೋದನ್ನ ಕಾಯ್ತಾ ಇದ್ದೀವಿ ನಾವು, ಈ ಮನೆ ಎಲ್ಲ ಸಖತ್ತಾಗಿ ಇದು ಆಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹೌದೌದು, ಮಲೇಷ್ಯಾ ಅಂದ ತಕ್ಷಣವೇ ಇವಳಿಗೆ ಶಾಕ್ ಆಗುತ್ತೆ, ರೋಹಿಣಿಗೆ ಶಾಕ್ ಆಗಿಬಿಟ್ಟು ಹೌದೌದು ಕಾಯ್ತಾ ಇರಿ ಅಂತ ಹೇಳ್ತಾರೆ. ಹಾಗೆ ಮುಂದೆ ಏನಾಗುತ್ತೆ ಅಂದರೆ
ಹಾಗೆ ಈ ಕಡೆ ಸೂರ್ಯ ಅವರು ಹೊರಗಡೆ ಮಲ್ಕೊಂಡಿರ್ತಾರೆ. ಮಲ್ಕೊಂಡಾಗ ಈ ಕಡೆ ಇವ್ರು ಬರ್ತಾರೆ, ರವಿ ಅವ್ರು ಬರ್ತಾರೆ. ರವಿ ಅವ್ರು ಬಂದ್ಬಿಟ್ಟು, "ಸಾರಿ ಕಣೋ ಸೂರ್ಯ, ನನ್ನಿಂದ ಹೀಗಾಗಿದೆ ನಿನಗೆ. ಸಾರಿ ಕಣೋ" ಅಂತ ಕೇಳಕ್ಕೆ ಬರ್ತಾನೆ. ಆವಾಗ, ಸಾರಿ ಗೀರಿ ಏನು ಕೇಳೋದು ಬೇಡ. ನೀನು ಮಾಡಿರೋದು ಎಲ್ಲ ನೆನಪಾರಕ್ಕಾಗಲ್ಲ ನನಗೆ. ಹೋಗು ನೀನು, ದಯವಿಟ್ಟು ಹೋಗು ಇಲ್ಲಿಂದ. ಇಲ್ಲಾಂದ್ರೆ ಹೊಡೆದ್ಬಿಡ್ತೀನಿ ನೋಡು ನಾನು ಅಂತ ಹೇಳ್ತಾರೆ. ಹಾಗೆ ಕಿತ್ತಾಡ್ತಾ ಇರ್ತಾರೆ. ಹಂಗೆ ಒಂದಾದ್ಮೇಲೆ ಒಂದು ಮಾತಾಡ್ಕೊಂಡು, ಮೊದಲಿಂದೆಲ್ಲ ಹೇಳ್ಕೊಂಡು, "ನೀನು ಈಗ ತಪ್ಪು ಮಾಡಿದೆ, ಆಗ ತಪ್ಪು ಮಾಡಿದೆ" ಅಂತ ಹೇಳ್ತಾ ಇರ್ತಾರೆ. ಅದೇ ಅವ್ರು ಮಾಡಿರೋ ತಪ್ಪೆಲ್ಲ ಹೇಳ್ತಾರೆ. "ನಿನ್ನಿಂದ ಇದಕ್ಕೆ ಹೋದ್ರು ನಮ್ಮಪ್ಪ" ಅಂತ ಹೇಳ್ಬಿಟ್ಟು ಸೂರ್ಯ ಹೇಳ್ತಾರೆ. "ನನ್ನಿಂದ ಅಷ್ಟೇ ಅಲ್ಲ ಕಣೋ, ನಿನ್ನಿಂದನೂ ಹೋಗಿದ್ದಾರೆ. ನಿನ್ನಿಂದ ಹೇಳ್ತಾನೆ ಇಲ್ಲ. ನೀನು ಕುಡಿದ್ಬಿಟ್ಟು ಇದು ಮಾಡಿರೋದಕ್ಕೆ ಮಾತ್ರ ಅದನ್ನೇ ತಾನೇ ಹೋಗಿರೋದು ಅವರು ಜೈಲಿಗೆ" ಅಂತ ಹೇಳ್ಬಿಟ್ಟು ಈ ಕಡೆ ರವಿ ಕೂಡ ಹೇಳ್ತಾ ಇರ್ತಾರೆ. ಹಾಗೆ "ಸುಮ್ಮನೆ ಹೋದ್ರೆ ಸರಿ, ಇವಾಗ ಇಲ್ಲದೆಲ್ಲ ನನ್ನ ಮೇಲೆ ತೆಗ್ದಕ್ಕ ಹಾಕೊಂಡು ನೋಡ್ತಾ ಇದೀಯಾ? ಸುಮ್ಮನೆ ಹೋಗು, ಇಲ್ಲಾಂದ್ರೆ ಬಡದ್ಬಿಡ್ತೀನಿ ನೋಡು ನಿನ್ನನ್ನು" ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡಂತೆ ಈ ಕಡೆ ಮನೋಜ್ ಬಂದ್ಬಿಟ್ಟು, "ಏನೋ ಏನೋ ಮಾಡ್ತೀಯ ನೀನು" ಅಂತ ಹೇಳ್ಬಿಟ್ಟು ಹೊಡಿಯೋಕ್ಕೆ ಬರ್ತಾನೆ. ಸುಮ್ಮನೆ ಸರಿದ್ರೆ ಸರಿ ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯ ಕೂಡ ತುಂಬಾನೇ ಕೋಪ ಬರುತ್ತೆ. ಹಾಗೆ ಇವರು ಮನೋಜ್ ಹಿಂಗ್ ಹೊಡಿಯೋಕೆ ಹೋಗ್ತಾರೆ. ಅವಾಗ ಇವರು ಏನ್ ಮಾಡ್ತಾರೆ ಅಂದ್ರೆ, ರವಿ ಅವರು ಇಬ್ರು ಸೇರ್ಬಿಟ್ಟು ಸೂರ್ಯನ ಆ ಕಡೆ ತಳ್ಳಿಬಿಡ್ತಾರೆ. ತಳ್ಳಿದಾಗ ಅದನ್ನ ನೋಡಿ ತುಂಬಾನೇ ಬೇಜಾರಾಗುತ್ತೆ ಸೂರ್ಯಂಗೆ. ಒಂಥರ ಏನೋ ಹೇಳ್ತಾರಲ್ಲ, ಅಣ್ಣ ತಮ್ಮ ಬೆಳೀತಾ ಬೆಳೀತಾ ದಾಯಾದಿಗಳ ಥರ ಆಗ್ತಾರೆ ಅಂತ. ಅದೇ ರೀತಿ ನೋಡಿ ಈ ಕಡೆ ಎಲ್ರೂ ಮದುವೆ ಆಗುತ್ತೆ. ಎಲ್ರೂ ಒಟ್ಟಿಗೆ ಇರೋಣ ಅಂತ ಇವರು ಸೂರ್ಯ ಅವರು ಪಾಪ ಹೊರಗಡೆ ಬಂದು ಮಲ್ಕೊಂಡಿರ್ತಾರೆ. ಆದರೂ ಕೂಡ ಮನೋಜ್ ಅವ್ರನ್ನ ಸೂರ್ಯ ಅವ್ರನ್ನ ಯಾರು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾನೆ ಹೇಳ್ಬೋದು. ಈ ಕಡೆ ರವಿ ಈ ತಂದೆನ ಹೇಳ್ಕೊಳಕ್ ಬಂದಿರ್ತಾನೆ. ಬಟ್ ಇವ್ರು ಸೂರ್ಯ ಅವರು ಕೋಪದಲ್ಲಿ ಅದನ್ನ ಕೇಳಿಸ್ಕೊಳ್ಳೋದು ಇಲ್ಲ. ಆಮೇಲೆ ಒಂದು ಸ್ವಲ್ಪ ತಾಳ್ಮೆ ಇದ್ದಿದ್ರೆ ಅದು ತುಂಬಾನೇ ಚೆನ್ನಾಗಿರ್ತಿತ್ತು ಅಂತಾನೆ ಹೇಳ್ಬೋದು. ಆದರೆ ಇಲ್ಲಿ ತುಂಬಾನೇ ಕೋಪದಿಂದ ಇರ್ತಾರೆ ಅಂತಾನೆ ಹೇಳ್ಬೋದು ಸೂರ್ಯ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ನಮ್ಮ ಚಾನೆಲ್‌ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.